ಮಗನನ್ನ ಕೊಟ್ಟ ಮೇಲೆ ಸಮಸ್ತವನ್ನ ಕೊಡದೇ ಇರುವನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಮಾತು ಸುಳ್ಳಲ್ಲ ಪ್ರಿಯರೇ. ಸತ್ಯವೇದ ಹೀಗೆ ಹೇಳ್ತದೆ. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 8ನೇ ವಚನ, ಹುಲ್ಲು ಒಣಗಿ ಹೋಗ್ತದೆ, ಹೂವು ಬಾಡಿ ಹೋಗ್ತದೆ, ಆದರೆ ದೇವರ ಮಾತು ಸದಾ ಕಾಲ ಇರ್ತದೆ. ಮತ್ತಾಯ 24:35 ಹೇಳ್ತದೆ, ಭೂಮಿ ಆಕಾಶವು ಅಳಿದು ಹೋದರೂ ಕರ್ತನ ಮಾತು ಸದಾ ಕಾಲ ಇರ್ತದೆ ಎಂಬುದಾಗಿ. ಯಾವ ವಿಷಯದಲ್ಲಿ ನಿನಗೆ ಕನ್ಫ್ಯೂಷನ್ ಇದೆ, ಯಾವ ವಿಷಯದಲ್ಲಿ ನಿನಗೆ ಗಲಿಬಿಲಿ ಇದೆ, ದೇವರ ವಾಗ್ದಾನ ನಿನ್ನ ಕನ್ಫ್ಯೂಷನ್ ಅಲ್ಲಿ ಅವನ ಒಂದು ವಾಗ್ದಾನ ನಿನ್ನನ್ನು ಮಾರ್ಗದರ್ಶಿಸ್ತದೆ ಪ್ರಿಯರೇ. ಒಂದು ವೇಳೆ ನಿನಗೆ ಬಿಸ್ನೆಸ್ ವಿಷಯದಲ್ಲಿರಬಹುದು, ಮದುವೆ ವಿಷಯದಲ್ಲಿರಬಹುದು, ನಿನ್ನ ಒಂದು ಕೆಲಸದ ವಿಷಯದಲ್ಲಿರಬಹುದು, ನಿನ್ನ ಭವಿಷ್ಯತ್ ವಿಷಯದಲ್ಲಿ ಇರಬಹುದು. ಆದರೆ ಒಂದನ್ನ ನೀನು ಮಾಡು ಪ್ರಿಯರೇ, ಸ್ವಬುದ್ಧಿಯನ್ನು ಆಶ್ರಯಿಸದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಜ್ಞಾನೋಕ್ತಿ 3:5-6 ಇವತ್ತು ನೀನು ದೇವರ ಬಳಿಗೆ ಬಂದಿರುವುದಾದ್ರೆ ದೇವರು ಹೇಳ್ತಾನೆ, ಬಿಡಿರಿ, ನಾನೇ ದೇವರು. ಯೆಶಾಯ 46:10, ಕೀರ್ತನೆ 46:10, ಬಿ ಸ್ಟಿಲ್.